ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ವಾತಾವರಣ ನಿರ್ಮಿಸಿದ್ದು ಅವಶ್ಯಕ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಮಕ್ಕಳಿಂದ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿದ್ದು ಶಿಕ್ಷಕರು ಸಂತಸ ವ್ಯಕ್ತಪಡಿಸಿದ್ದಾರೆ. I have promised to over LIT ನಿನ್ನೆಯಿಂದ ಸ್ಕೂಲ್ ಓಪನ್ ಆಗಿದೆ. ಡಿಡಿ ನ್ಯೂಸ್ನೊಂದಿಗೆ ವಿದ್ಯಾರ್ಥಿ ಗಿರೀಶ್ ರೆಡ್ಡಿ, ಶಾಲೆಯ ಮರುಪ್ರಾರಂಭ ಸಂತಸದ ಸಂಗತಿಯಾಗಿದ್ದು ಭೌತಿಕ ತರಗತಿಗಳು ಕಲಿಕೆಗೆ ಸೂಕ್ತ ಎಂದರು. ನಮ್ಮ ಶಾಲೆಯಲ್ಲಿ ಸುಂದರವಾದ ಸುತ್ತಲಿನ ಗಿಡ ಮರಗಳಿದ್ದಾವೆ. ಈಗ ಶಿಕ್ಷಕಿ ಸುನೀತಾ, ಸೋಂಕು ಕಡಿಮೆಯಾದ ಹಿನ್ನೆಲೆ ಶಾಲೆಯ ಪ್ರಾರಂಭಕ್ಕೆ ಸರ್ಕಾರ ಮುಂದಾಗಿದ್ದು ವಿದ್ಯಾರ್ಥಿಗಳೊಂದಿಗೆ ಉತ್ತಮ ಸಂವಹನ ಸಾಧಿಸಲು ನೆರವಾಗಿದೆ ಎಂದರು. ಭಾವನಾತ್ಮಕವಾಗಿ ಸೇರಲು ಈ ಒಂದು ಶಾಲೆಯು ನಮಗೆ ಸಂಪರ್ಕ ಕೊಂಡಿಯಾಗಿ ಬೆರೆತಿದೆ. ನಮಗೆ ಶಾಲೆಗೆ ಬರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಜೊತೆಗೆ ನಮ್ಮ ಮಕ್ಕಳನ್ನ ನೋಡಿ ಲವಲವಿಕೆಯಿಂದ ಇರುವಂತ ಮಕ್ಕಳು ಬರ್ತಿರೋದಕ್ಕೋಸ್ಕರನೇ ನಮಗೆ ತುಂಬಾ ಖುಷಿ ಆಗ್ತಿದೆ. 1 ರಿಂದ 5ನೇ ತರಗತಿ ಮುಖ್ಯ ಶಿಕ್ಷಕ ಸುರೇಶ್, ಸರ್ಕಾರದ ಆದೇಶದಂತೆ ಕೋವಿಡ್ ನಿಯಮಗಳನ್ನು ಪಾಲಿಸಲಾಗುತ್ತಿದ್ದು ವಿದ್ಯಾರ್ಥಿಗಳು ಉತ್ಸಾಹದಿಂದ ಶಾಲೆಗೆ ಹಾಜರಾಗುತ್ತಿದ್ದಾರೆ ಎಂದು ಹೇಳಿದರು. ಕೊಠಡಿಗಳಿಗೆ ಸ್ಯಾನಿಟೈಸರ್ ಮತ್ತೆ ಮಕ್ಕಳೀಗ ಬಂದ ತಕ್ಷಣ ಮಕ್ಕಳಿಗೆ ಸ್ಯಾನಿಟೈಸರ್ ಮಾಡಿ ಕಡ್ಡಾಯವಾಗಿ ಎಲ್ಲರೂ ಮಾಸ್ಕ್ ಅನ್ನು ಧರಿಸಿಕೊಂಡು ಸಾಮಾಜಿಕ ಅಂತರವನ್ನು ಕಾದುಕೊಂಡು ಸರ್ಕಾರ ಯಾವ ರೀತಿ ಆದೇಶ ಮಾಡಿದೆ ಅದೇ ರೀತಿಯಾಗಿ ನಾವು ತರಗತಿಗಳನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಸರ್ಕಾರ ಆದೇಶ ಮಾಡಿದೆ. ಕೊಪ್ಪಳ ಜಿಲ್ಲಾ ಪಂಚಾಯಿತಿ ಹಾಗೂ ಹುಲಿಹೈದರ ಗ್ರಾಮ ಪಂಚಾಯಿತಿಗಳು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಲಾದಹುಣಸಿ ಗ್ರಾಮದಲ್ಲಿ ಕೆರೆ ಹೂಳು ತೆಗೆಯುವ ಕಾಮಗಾರಿ